ರೈತರಿಗೆ ಸರ್ಕಾರದ ಸವಲತ್ತುಗಳು ಹಾಗೂ ಬೆಳೆ ವಿಮೆಗೆ ಸಹಕಾರವಾಗುವ ಬೆಳೆ ಸಮೀಕ್ಷಾ ಕಾರ್ಯಕ್ಕೆ ರೈತರು ಸಹಕರಿಸಿ ಎಂದು ತಹಶೀಲ್ದಾರ್ ಮನವಿ ಮಾಡಿದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಂದಾಯ ಇಲಾಖೆ, ಕೃಷಿ ಹಾಗೂ ತೋಟಗಾರಿಕೆ ವತಿಯಿಂದ ಬೆಳೆ ಸಮೀಕ್ಷಾ ಕಾರ್ಯ ಕೈಗೊಳ್ಳಲಾಗಿದೆ. ತಾಲೂಕಿನಲ್ಲಿ 1,75,220 ರೈತ ಜಮೀನಿನಲ್ಲಿ ಬೆಳೆ ಸಮೀಕ್ಷೆ ಆಗಬೇಕಿದ್ದು, ಈಗಾಗಲೇ 95,634 ಪ್ರಕರಣಗಳ ಸಮೀಕ್ಷೆ ನಡೆದಿದೆ. ಇದರಲ್ಲಿ 425 ಮಂದಿ ರೈತರೇ ಸ್ವತಃ ತಮ್ಮ ಜಮೀನಿನ ಬೆಳೆ ಸಮೀಕ್ಷೆಯನ್ನು ಮಾಡಿದ್ದಾರೆ ಎಂದರು. ಇನ್ನು ರಾಗಿ, ಭತ್ತ, ಹೆಸರು, ಉದ್ದು, ಸಾವೆ, ಸಜ್ಜೆ ಸೇರಿದಂತೆ ಎಲ್ಲಾ ಕೃಷಿ ಬೆಳೆಯ ಜೊತೆಗೆ ಅಡಿಕೆ, ತೆಂಗು, ಬಾಳೆಯಂತಹ ಸಹ ಸಮೀಕ್ಷೆಯಲ್ಲಿ ಸೇರಿಸಬಹುದಾಗಿದೆ. ಈಗಾಗಲೇ ಸರ್ಕಾರ ಆಯಾ ಗ್ರಾಮಕ್ಕೆ ಸಂಬಂಧಿಸಿದ ವ್ಯಕ್ತಿಗಳನ್ನು ಸಮೀಕ್ಷೆಗೆ ನಿಯೋಜಿಸಿದ್ದು, ತಾಲೂಕಿನಾದ್ಯಂತ ಸಮೀಕ್ಷೆ ಕಾರ್ಯ ನಡೆಸುತ್ತಿದ್ದಾರೆ. ಈ ಸಮಯದಲ್ಲಿ ಅವರು ತಮ್ಮ ಗ್ರಾಮಕ್ಕೆ ಬಂದಾಗ ರೈತರು ತಮ್ಮ ಜಮೀನಿನ ಎಲ್ಲಾ ಮಾಹಿತಿಯನ್ನು ಒದಗಿಸುವ ಮೂಲಕ ಸಹಕರಿಸಬೇಕು ಎಂದರು. ಮಾತನಾಡಿದ ಸಹಾಯಕ ಕೃಷಿ ಅಧಿಕಾರಿ ಶಿವರಾಜ್ ಕುಮಾರ್, ಬೆಳೆ ವಿಮೆ ಹಾಗೂ ಇನ್ನಿತರ ಸರ್ಕಾರದ ಯೋಜನೆಗಳು ಸುಲಭವಾಗಿ ದೊರೆಯಲು ಹಾಗೂ ಸಾಲ ಸೌಲಭ್ಯಕ್ಕೆ ಈ ಸಮೀಕ್ಷೆ ರೈತರಿಗೆ ಸಹಕಾರಿಯಾಗಲಿದೆ. ಸ್ವತಃ ರೈತರೇ ತಮ್ಮ ಮೊಬೈಲ್ನಲ್ಲಿ ಈ ಸಮೀಕ್ಷೆ ನಡೆಸುವ ಮೂಲಕ ತಮ್ಮ ಬೆಳೆ ನಮ್ಮ ಹಕ್ಕು ಎಂಬ ಘೋಷವಾಕ್ಯವನ್ನು ಬೆಂಬಲಿಸಬಹುದು. ಇನ್ನು ಪ್ಲೇಸ್ಟೋರ್ನಲ್ಲಿ ಫೈರ್ ಕ್ರಾಪ್ ಸರ್ವೆ ಆಪ್ 2024-25 ಎಂಬ ಮೂಲಕ ಈ ಸರ್ವೆ ಮಾಡಿಕೊಳ್ಳಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗೆ ಆಯಾ ರೈತ ಸಂಪರ್ಕ ಕೇಂದ್ರ ಸಂಪರ್ಕಿಸಬಹುದು ಎಂದು ಮಾಹಿತಿ ನೀಡಿದರು. ಅಲಸಂಡೆ, ಹೆಸರು, ಉದ್ದು ಮತ್ತು ಸಾವೆ, ಹಾಗೆ ತೋಟಗಾರಿಕೆ ಬೆಳೆಗಳ ತೆಂಗು, ಅಡಿಕೆ, ಬಾಳೆ ಇವನ್ನೆಲ್ಲ ಸರ್ವೆ ಮಾಡೋದಕ್ಕೆ ನಮ್ಮ ಸಬ್ ಡಿವಿಷನಲ್ಲಿ ಮಾತ್ರ ನಡೀತಾ ಇರೋದ್ರಿಂದ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಈಗ 1,75,220 ಪ್ಲಾಟ್ಗಳಿದೆ. ಅದರಲ್ಲಿ ಈಗ ಆಲ್ರೆಡಿ ನಾವು ನಮ್ಮ PRಗಳ ಮುಖಾಂತರ 97,634 ಪ್ಲಾಟ್ನ ಸರ್ವೆ ಮಾಡಿದ್ದೀವಿ ನಾವು ಬೆಳೆ ಸಮೀಕ್ಷೆನ. ಹಾಗೂ ರೈತರುಗಳು ಅವರು ಸ್ವಂತ ಮೊಬೈಲಿಂದನೇ ಅವರ ಮೊಬೈಲ್ ಆ್ಯಪಲ್ಲೇ 427 ಜನ ರೈತರುಗಳು ಅವರ ಜಮೀನಲ್ಲಿರುವಂಥ ಬೆಳೆನ ಅಪ್ಲೋಡ್ ಮಾಡಿದ್ದಾರೆ. ಅದೇ ಥರ ರೈತರುಗಳು ಅವರವರ ಜಮೀನು ಸರ್ವೆ ನಂಬರಲ್ಲಿ ಅವರೇ ಹೋಗಿ ಅಪ್ಲೋಡು ಮಾಡಲೂಬಹುದು. ಹಾಗೂ ನಾವು ಸರ್ಕಾರದಿಂದ ಸಹ PRಗಳನ್ನ ನೇಮಕ ಮಾಡಿದರೆ ನಮ್ಮಲ್ಲಿ ಬರ್ತಾರೆ. ನಮ್ಮ PRಗಳು ಬಂದು ಆಯಾ ಪ್ಲಾಟಲ್ಲೇ ಹೋಗಿ ಆ ಸರ್ವೆ ನಂಬರಲ್ಲಿ ಅದೇ ಸರ್ವೆ ನಂಬರಲ್ಲಿ ಏನು ಬೆಳೆ ಇಟ್ಟಿರ್ತಾರೋ ಅದನ್ನೇ ಅಪ್ಲೋಡ್ ಮಾಡ್ತಾರೆ ಅವರು. ಕೆಲವೊಂದು ಏನಾದರೂ ತಾಂತ್ರಿಕ ಸಮಸ್ಯೆಯಿಂದಾಗಿ ತಪ್ಪಾಗಿದ್ದರೆ ಅದನ್ನು ನಮಗೆ ಲಿಖಿತವಾಗಿ ರೈತರು ಕೊಟ್ಟರೆ ಅದನ್ನು ನಾವು ಅಪ್ಡೇಟ್ ಮಾಡಿ ಕೊಡ್ತೀವಿ ಸರ್. ಮತ್ತೆ ಇನ್ನೊಂದು ಸಲ ಅಪ್ಲೋಡ್ ಮಾಡಿ ಸರಿಪಡಿಸಿ ಕೊಡ್ತೇವೆ. ಆದ್ದರಿಂದ ತಾವು ಎಲ್ಲ ರೈತರುಗಳು ಇದನ್ನು ತಮ್ಮ ಬೆಳೆನ ಅಪ್ಲೋಡ್ ಮಾಡ್ದೇ ಇದ್ದರೆ ನಿಮಗೆ ಬೆಳೆ ವಿಮೆ ಆಗಲಿ ಯಾವುದೇ ಸರ್ಕಾರ ಸೌಲಭ್ಯಗಳು ಸರಿಯಾದ ಸಮಯಕ್ಕೆ ತಮಗೆ ಸಿಗೋದಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಒಂದು ಸರ್ಕಾರದ ಪರವಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ. ನಮ್ಮ PRಗಳು ಬಂದಾಗಾದರೂ ಆಗಲಿ ತಾವುಗಳು ಖುದ್ದು ಇದ್ದು ಜೊತೆಯಲ್ಲಿ ತಮ್ಮ ಬೆಳೆ ಏನಿದೆ ಅದನ್ನು ಅಪ್ಲೋಡ್ ಮಾಡಿಸ್ಬೇಕು. ನಮ್ಮ PRಗಳು ಬರ್ತಾ ಇದ್ದಾರೆ ಎಲ್ಲ ಪ್ಲಾಟ್ಗೂ ಸಹ ಪ್ರತಿ ಸರ್ವೆ ನಂಬರು ಇಸ್ಸಾ ನಂಬರ್ಗೂ ಸಹ ಹೋಗಿ ಮಾಡ್ತಾಯಿದ್ದಾರೆ. ಅವರು ಏನು ಬೆಳೆ ಇರುತ್ತೋ ಆ ಜಮೀನು ಮಿಕ್ಸ್ಡ್ ಕ್ರಾಪ್ ಇದ್ದರೆ ಅದನ್ನು ಸಹ ಅದರಲ್ಲಿ ತೆಂಗಿದ್ರೆ ತೆಂಗು ಅಂತ ಹಾಕ್ತಾರೆ, ಜೊತೆಯಲ್ಲಿ ರಾಗಿ ಬೆಳೆದಿದ್ರೆ ರಾಗಿನೂ ಇಷ್ಟು ಅಂತ ಅಪ್ಲೋಡ್ ಮಾಡ್ತಾಯಿದ್ದಾರೆ. ಅದರಲ್ಲೇ ತಪ್ಪಾಗಿ ಕಂಡು ಬಂದರೆ ತಾವು ತಕ್ಷಣ ನಮ್ಗೆ ಲಿಖಿತವಾಗಿ ಕೊಟ್ಟರೆ ಭಾಳ ಒಳ್ಳೆಯದು. ನಂತರದಲ್ಲಿ ಕೊಟ್ಟರೆ ಅದು ಸ್ವಲ್ಪ ಈ ಬೆಳೆ ವಿಮೆ ಅವೆಲ್ಲ ತೊಂದರೆ ಆಗುತ್ತೆ ಮುಂದೆ ನೀವು ತೊಗೊಳ್ಳೋದಕ್ಕೆ. ಇಷ್ಟು ಹೇಳ್ತಾ ನಾನು ಕೇಳ್ಕೊಳ್ತೀನಿ, ತಾವೆಲ್ಲರೂ ಸಹ ಸಹಕಾರ ಕೊಟ್ಟು ಬೇಗನೆ ಬೆಳೆ ಸಮೀಕ್ಷೆ ಕಾರ್ಯನ ಮುಗಿಸ್ಬೇಕಾಗಿ ಕೇಳ್ಕೊಳ್ತೇನೆ ನಮ್ಮ ತಾಲೂಕಿನ ಪರವಾಗಿ. ಅದೇ ರೀತಿ ಈಗ ನಮ್ಮ AD ಅಗ್ರಿಕಲ್ಚರ್